ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪಚ್ಚುವಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಕಾಳುಮೆಣಸು ಕುಯ್ಲಿಕ್ಕೆ ಜನ ಬರ್ತೀನಿ ಅಂತ ಹೇಳಿದರು. ಇವತ್ತು ಕಾಳುಮೆಣಸು ಕುಯ್ಲಿಕ್ಕೆ ಜನ ಯಾರೂ ಬರಲಿಲ್ಲ. ಅದರಲ್ಲೂ ಸ್ನೇಹಿತರೆ, ಇವತ್ತು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಿಮಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇವತ್ತು ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಹಾಗಾದರೆ ಸ್ನೇಹಿತರೆ, ಇವತ್ತು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ವಿಪರೀತ ಬಿಸಿಲಿದೆ. ಒಂದು 2 ದಿವಸದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಮಳೆ ಆದರೆ ಒಂದು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಕಾಳುಮೆಣಸು ಕುಯ್ದೆ ನಾವಿನ್ನೂ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಈ ಭಾಗಕ್ಕೆ ಈ ಸಲ ನೀರು ಹೊಡೆಯೋಣ ಅಂತ ಇದ್ದೀವಿ. ಅದಕ್ಕೋಸ್ಕರ ಪೈಪೆಲ್ಲ ತರಿಸಿಟ್ಟಿದ್ದೀವಿ. ಅದ್ರ ಬಗ್ಗೆ ಎಲ್ಲದೂ ನಿಮಗೆ ಅಪ್ಡೇಟ್ ಇರುತ್ತೆ. ಈ ಟೈಮಲ್ಲಿ ಮಳೆ ಬಂದರೆ ಕರೆಕ್ಟ್ ಟೈಮು, ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಅದರಲ್ಲೂ ಎಸ್ಟೇಟ್ ಕಡೆಯವರು ಸಿಕ್ಕಾಬಟ್ಟೆ ನೀರು ಹೊಡೆಯೋದಲ್ಲ, ಅದೇ ಸಿಕ್ಕಾಬಟ್ಟೆ ದೊಡ್ಡ ಕೆಲಸ ಆಗಿರುತ್ತೆ. ಈ ಟೈಮಲ್ಲಿ ಮಳೆ ಬಂದರೆ ಭಾರಿ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಆಲ್ರೆಡಿ ಈ ಟೈಮಲ್ಲಿ ಎಲ್ಲ ಕಡೆ ಕಾಳುಮೆಣಸು ಕುಯ್ತಾ ಇರ್ತಾರೆ. ಇನ್ನೊಂದು ವೀಕ್ ಬಿಟ್ಟು ಮಳೆ ಬಂದರೂ ತೊಂದರೆ ಇಲ್ಲ, ಒಳ್ಳೆ ಟೈಮೇನೆ. ಕಾಳುಮೆಣಸು ಕುಯ್ಯೋರು ಇವತ್ತು ಬರ್ತೀವಿ ಅಂತ ಹೇಳಿದರು, ಬಂದಿಲ್ಲ. ಏಕೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ. ಇನ್ನೊಂದೇನಪ್ಪ ಅಂದರೆ, ಮೊನ್ನೆನೇ ಲಾಸ್ಟು ಮತ್ತು 2 ದಿವಸ ಆಯಿತು ಕಾಳುಮೆಣಸು ಕುಯ್ಲಿಕ್ಕೆ ಯಾರೂ ಬಂದಿಲ್ಲ. ಎಲ್ಲ ಮನೆ ಕಡೆ ಫಂಕ್ಷನಲ್ಲಿದ್ದಾರಂತೆ. ಇನ್ನೊಂದೇನಪ್ಪ ಅಂದರೆ, ಪಕ್ಕದ ತೋಟದಲ್ಲಿ ಕಾಳುಮೆಣಸು ಕುಯ್ತಾ ಇದ್ದಾರೆ. ಅವ್ರದ್ದು ಕುಯ್ದಾದ್ಮೇಲೆ ನಮ್ಮ ತೋಟಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು 2 ದಿವಸ ಗ್ಯಾಪ್ ಆಯಿತು. ಮೋಸ್ಟ್ಲಿ ನಾಳೆಯಿಂದ ಬರ್ತಾರೆ ಕಾಳುಮೆಣಸು ಕುಯ್ಲಿಕ್ಕೆ. ಸ್ನೇಹಿತರೆ, ಇನ್ನೊಂದೇನಪ್ಪ ಅಂದರೆ, ಈ ಸಲ ಕಾಳುಮೆಣಸು ಫಸಲು ಭಾರಿ ಕಡಿಮೆ ಇರೋದ್ರಿಂದ ಕಾಳುಮೆಣಸು ಕುಯ್ಯೋದು ತುಂಬ ಈಸಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಕಾಳುಮೆಣಸು ಕರೆ ಹೇಗಿದೆ ಅಂತ. ಆಲ್ಮೋಸ್ಟು ಎಲ್ಲ ಕಡೆಯೂ ತುಂಬ ಕಡಿಮೆ ಇದೆ. ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ನಮ್ಮದು ಕಾಳುಮೆಣಸು ಪರವಾಗಿಲ್ಲ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಚ್ಚಿನ ಕಡೆ ಭಾರಿ ಪರ್ಸೆಂಟೇಜಲ್ಲಿ ಕಡಿಮೆ ಇದೆ ಕಾಳುಮೆಣಸು. ಕಾಳುಮೆಣಸು ರೇಟ್ ಸಹ ಸ್ವಲ್ಪ ಒಂದು 2 ದಿವಸದಿಂದ ಒಂದು 5-10 ರೂಪಾಯಿ ಜಂಪ್ ಆಗಿದೆ. ಏನಾಗುತ್ತೆ ಗೊತ್ತಿಲ್ಲ, 800ರ ಗಡಿ ದಾಟ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ಸಲ. ಕಾಳುಮೆಣಸು ಕಡಿಮೆ ಇದ್ದರೂ ರೇಟ್ ಜಾಸ್ತಿ ಆದರೆ ಸ್ವಲ್ಪ ಅವರೇಜ್ ಆಗುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ. ಈ ಪಣಿಯೂರು ಏನಪ್ಪ ಅಂದರೆ, ಒಂದು ವರ್ಷ ಭರ್ಜರಿ ಫಸಲು ಬರುತ್ತೆ, ಒಂದು ವರ್ಷ ಅದ್ರದ್ದು ಹಾಫ್ ಫಸಲು ಟೈಪ್ ಬರುತ್ತೆ. ಕೆಲವು ಕಡೆ ಕರೆಕ್ಟಾಗಿ ನ್ಯೂಟ್ರಿಷನ್ ಎಲ್ಲ ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಒಂದು 30-40% ಕಡಿಮೆ ಬರುತ್ತೆ. ಇಲ್ಲ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಲ್ಲ ಸರಿ ಇಲ್ಲ ಅಂದರೆ 50%ಗಿಂತನೂ ಕಡಿಮೆ ಆಗುತ್ತೆ. ನೋಡಿ, ನಮ್ಮದು ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಇದೆ, ಕೆಲವೊಂದು ಗಿಡದಲ್ಲಿ ಏನೂ ಇಲ್ಲ. ಟೋಟಲಿ ನಮ್ಮದು ಈ ವರ್ಷ ಒಂದು ಕಾಳುಮೆಣಸು ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ ಒಂದು 30-40% ಅಷ್ಟೇ ಹೋದ ವರ್ಷಕ್ಕೆ ಹೋಲಿಸಿದರೆ. ಇನ್ನೊಂದೇನೆಂದರೆ, ಕಾಫಿ ಗಿಡ ಬೇರೆ ಕಸಿ ಮಾಡಲಿಕ್ಕಿದೆ. ಚಿಗುರುಗಳೆಲ್ಲ ತೆಗಿಬೇಕು, ಸ್ವಲ್ಪ ಕಸಿ ಮಾಡಲಿಕ್ಕಿದೆ. ಅದಾದರೆ ನಾವೇ ಮಾಡ್ತೀವಿ. ವೀಕ್ಷಕರೇ, ಕಾಳುಮೆಣಸು ಈಗ ಒಂದು 4-5 ದಿವಸದ ಹಿಂದೆ ಇಷ್ಟು ಹಣ್ಣಾಗಿರಲಿಲ್ಲ. ಒಂದು ಸ್ವಲ್ಪ ಚಿಗುರು ಕಂಡಾಗ್ತಿತ್ತು, ಸ್ವಲ್ಪ ಇನ್ನೂ ಹಣ್ಣಾಗಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಈಗೊಂದು 3-4 ದಿವಸದಲ್ಲೇ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಕಾಳುಮೆಣಸು. ಇದಕ್ಕಿದ್ದಾಗೆ ಫುಲ್ ಹಣ್ಣಾಗ್ಬಿಟ್ಟಿದೆ. ಕೆಲವೆಲ್ಲ ಬಂದು ಹಕ್ಕಿ ಎಲ್ಲ ಮಧ್ಯ ಕಾಳು ತಿನ್ಕೊಂಡು ಹೋಗಿದ್ದಾವೆ. ನೋಡಿ, ಇದು ಮಧ್ಯ ಗ್ಯಾಪ್ ಇದೆ ನೋಡಿ, ಅಲ್ಲಿ ಮಧ್ಯ ಹಕ್ಕಿ ಸ್ವಲ್ಪ ತಿನ್ಕೊಂಡು ಹೋಗಿದೆ ಕಾಳುಮೆಣಸು ಕಾಳು. ಇನ್ನೊಂದೇನಪ್ಪ ಅಂದರೆ, ತುಂಬ ಹಣ್ಣಾಗ್ಬಿಟ್ರೆ ಕುಯ್ಬೇಕಾದ್ರೆ ತುಂಬ ಉದುರುತ್ತೆ ಕಾಳುಮೆಣಸು. ನೋಡಿ, ಈ ಕಾಫಿ ಗಿಡದೆಲ್ಲ ಆಲ್ರೆಡಿ ಕಸಿ ಮಾಡಿದೆ. ನೋಡಿ, ಕಸಿ ಮಾಡಿ ಎಲ್ಲ ಕೆಳಗಡೆ ಹಾಕಿದೆ. ಎಲ್ಲ ಬಿಸಿಲಿಗೆ 2-3 ದಿವಸ ಬಿಸಿಲಿಗೆ ಫುಲ್ಲು ಡ್ರೈ ಆಗಿ ಹೋಗಿದೆ. ನೋಡಿ, ಇದು ಕಸಿಯಾಗಿದೆ, ಇದು ಮೊನ್ನೆ ಮಾಡಿದ್ದು. ಸ್ನೇಹಿತರೆ, ನಾವು ಇಷ್ಟು ಟೈಮು ಈ ಭಾಗಕ್ಕೆ ನೀರು ಹೊಡಿತಿರಲಿಲ್ಲ. ಮಳೆ ಬಂದ ಮೇಲೆ ಕಾಫಿ ಹೂವು ಎಲ್ಲ ಚಿಗುರೋದೆಲ್ಲ ಆಗ್ತಾಯಿತ್ತು. ಈ ಕೆಳಗಡೆ ತೋಟದಲ್ಲಿ ಕಾಫಿ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಕಾಳುಮೆಣಸು ಜಾಸ್ತಿ ಇದೆ. ಕಾಫಿ ಜಾಸ್ತಿ ಹಾಕೋಣ ಅಂದರೆ ಕಾಫಿಗೆ ಸ್ವಲ್ಪ ನೇರಳಾಗುತ್ತೆ ಅಂತ ಬಿಟ್ಟಿದ್ದೀವಿ. ಇದು ರೋಬಸ್ಟಾ ಕಾಫಿ, ಇದು ಸ್ವಲ್ಪ ಅಗ್ಲ ಬಂದಿದೆ, ನೋಡಿದರೆ ಗೊತ್ತಾಗುತ್ತೆ. ಎಲೆ ಎಲ್ಲ ದೊಡ್ಡ ಇದು. ನೋಡಿ, ಈ ಕಾಫಿ ಗಿಡನೂ ಕಸಿಯಾಗಿದೆ. ಕಾಫಿ ಗಿಡ ಕಸಿ ಮಾಡಿದ ಮೇಲೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಏನಪ್ಪ ಅಂದರೆ, ಚಿಗುರು ಕ್ಲೀನಾಗಿ ತೆಗಿಬೇಕು ಮತ್ತು ಕ್ಲೀನಾಗಿ ನೆತ್ತಿನ ಬಿಡಿಸ್ಕೊಬೇಕು. ಅದೊಂದು ಸ್ವಲ್ಪ ಗೊತ್ತಿಟ್ಬಿಟ್ರೆ ಆರಾಮಲ್ಲಿ ಮಾಡ್ಕೊಳ್ಬೋದು. ಸಾಧಾರಣವಾಗಿ ಈಗ ನಮ್ಮ ಕಡೆ ಎಲ್ಲ ಏನಪ್ಪ ಅಂದರೆ, ಅಡಿಕೆ ಮಧ್ಯ ಕಾಫಿ ಹಾಕಿರೋದು. ಹಾಗಾಗಿ ಅದನ್ನು ಕೆಲಸದವ್ರು ಬಿಟ್ಟು ಮಾಡಿಸ್ಲಿಕ್ಕಾಗೋದಿಲ್ಲ. ಅದೇನಪ್ಪ ಅಂದರೆ, ನಾವೇ ಸ್ವಲ್ಪ ಕಲ್ತ್ಕೊಂಡ್ರೆ ನಾವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕಾಫಿ ಕಸಿ ಎಲ್ಲ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಮತ್ತೆ ತಿಳಿಸ್ತೀನಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ.
ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಅಪ್ಡೇಟ್ ತಿಳಿಸ್ತೀನಿ. ಬಾಯ್.